ಈ ವಿಡಿಯೋದಲ್ಲಿ ನಾನು ಸಂದರ್ಭದಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ಗೆ ಆನ್ಸರ್ನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪಗೆಯಂ ಬಾಲಕನೆಂಬರೆ. ಇದಕ್ಕೆ ಫಸ್ಟ್ ಒನ್, ಕೆಲವಂ ಬಲ್ಲವರಿಂದ ಕಲ್ತು. ಉತ್ತರ, ಈ ವಾಕ್ಯವನ್ನು ಶತಕ ಕವಿ ಎಂದು ಪ್ರಖ್ಯಾತನಾದ ಪುಲಿಗೆರೆ ಸೋಮನಾಥ ರಚಿಸಿರುವ ಸೋಮೇಶ್ವರ ಶತಕದ ಆಯ್ದ ಭಾಗವಾದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥರು ಮನುಷ್ಯನಲ್ಲಿ ಕಲಿಕೆ ಹೇಗೆ ಸ್ಫುರಿಸುತ್ತದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಹೇಳಿದ್ದಾಗಿದೆ. ಮನುಷ್ಯ ಜೀವನದುದ್ದಕ್ಕೂ ನಿರಂತರವಾಗಿ ಕಲಿಕೆ ಎಂಬ ಪ್ರಕ್ರಿಯೆಯಲ್ಲಿ ನಿರತನಾಗಿರುತ್ತಾನೆ. ಆದರೆ ಆ ಕಲಿಕೆಯು ನಾನಾ ರೂಪದಲ್ಲಿ ಸ್ಫುರಿಸುವುದುಂಟು. ಆ ರೀತಿ ಕೆಲವು ವಿಚಾರಗಳನ್ನು ಬಲ್ಲವರಿಂದ ತಿಳಿದುಕೊಂಡು ಕಲಿಯುತ್ತೇವೆ. ಹಾಗೆಯೇ ಕೆಲವು ವಿಚಾರಗಳನ್ನು ಶಾಸ್ತ್ರಗಳನ್ನು ಕೇಳುತ್ತಾ ಒಳ್ಳೆಯ ಕೆಲಸ ಮಾಡುವವರನ್ನು ನೋಡಿ ಸುಜ್ಞಾನದಿಂದ ತನಗೆ ತಾನೇ ಅರಿತು ಒಳ್ಳೆಯ ಜನರೊಂದಿಗೆ ಬೆರೆಯುತ್ತಾ ನಿರಂತರವಾಗಿ ಕಲಿಯುತ್ತೇವೆ ಎಂದು ಕಲಿಕೆಯ ವಿಧಾನವನ್ನು ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಇನ್ನು ಎರಡನೇದು, ಆಪತ್ತಿನೊಳ್ ಮಣಿದುಂ ನೋಡದ ಬಂಧುವೇತಕೆ. ಇದಕ್ಕೆ ಆನ್ಸರ್, ಈ ವಾಕ್ಯವನ್ನು ಶತಕ ಕವಿ ಎಂದು ಪ್ರಖ್ಯಾತನಾದ ಪುಲಿಗೆರೆ ಸೋಮನಾಥ ರಚಿಸಿರುವ ಸೋಮೇಶ್ವರ ಶತಕದ ಆಯ್ದ ಭಾಗವಾದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಮಯಕ್ಕೆ ಆದವನೇ ನೆಂಟ ಎಂಬ ನಾನುಡಿಯಂತೆ ಯಾರಿಗಾದರೂ ತೊಂದರೆಯಾದಾಗ ಸಹಾಯ ಮಾಡಬೇಕೇ ವಿನಃ ಸುಖವಾಗಿದ್ದಾಗಲ್ಲ. ಅನುಭವಿಸಲು ಸಾಧ್ಯವಾಗದ ಸಂಪತ್ತು ಎಷ್ಟೇ ಇದ್ದರೂ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಮುಪ್ಪಿನಲ್ಲಿ ಆಗದ ಮಗನಿದ್ದು ಉಪಯೋಗವಿಲ್ಲ. ಸಂಪೂರ್ಣ ಒಣಗಿದ ಪೈರಿಗೆ ಮಳೆ ಬಂದರೆ ಅದರಿಂದ ಯಾವುದೇ ಉಪಯೋಗವಿಲ್ಲ. ಆ ರೀತಿಯಲ್ಲಿ ಯಾರಾದರೂ ಬಂಧುಗಳು ಸಮಸ್ಯೆಯಲ್ಲಿ ಸಿಲುಕಿ ತೊಂದರೆ ಅನುಭವಿಸುತ್ತಿರುವವರನ್ನು ವಿಚಾರಿಸಿ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗುವುದರಿಂದ ನಿಜವಾದ ಬಂಧು ಎನ್ನಿಸಿಕೊಳ್ಳುತ್ತಾನೆ. ಸಕಾಲದಲ್ಲಿ ದೊರೆಯುವ ಹುಲ್ಲುಕಡ್ಡಿಯಷ್ಟು ಸಹಾಯ ಬೆಟ್ಟದಷ್ಟು ಬೆಲೆಯುಳ್ಳದ್ದು ಎಂದು ಕವಿ ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಇನ್ನು ಮೂರನೇದು, ತೃಣವೇ ಪರ್ವತವಲ್ಲವೇ. ಇದಕ್ಕೆ ಉತ್ತರ, ಈ ವಾಕ್ಯವನ್ನು ಶತಕ ಕವಿ ಎಂದು ಪ್ರಖ್ಯಾತನಾದ ಪುಲಿಗೆರೆ ಸೋಮನಾಥ ರಚಿಸಿರುವ ಸೋಮೇಶ್ವರ ಶತಕದ ಆಯ್ದ ಭಾಗವಾದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಕಾಲಕ್ಕೆ ಒದಗಿ ಬರುವ ವಸ್ತು ಶ್ರೇಷ್ಠವೇ ಹೊರತು ಆಪತ್ತಿಗೆ ಸಕಾಲಕ್ಕೆ ಬಾರದ ಎಂತಹ ಮುಖ್ಯವಾದ ಬೆಲೆ ಬಾಳುವ ವಸ್ತು ಸಂಬಂಧಗಳು ಮುಖ್ಯವಲ್ಲ ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಅಲ್ಪವಾದುದು ಯಾವುದು ಹಾಗೂ ಅತಿ ಮಹತ್ವವಾದುದು ಯಾವುದೆಂಬುದು ಅದರ ಪ್ರಯೋಜನದಿಂದ ಮಾತ್ರ ತಿಳಿಯುತ್ತದೆ. ಮುಳುಗುವವನಿಗೆ ಹುಲ್ಲುಕಡ್ಡಿಯೇ ಆಸರೆ ಎಂಬಂತೆ ಕಷ್ಟಕಾಲದಲ್ಲಿ ಒದಗಿ ಬರುವ ಹುಲ್ಲುಕಡ್ಡಿ ಪರ್ವತಕ್ಕೆ ಸಮಾನ ಎಂದು ಅನುಭವಿಸಲು ಯೋಗ್ಯವಾಗದ ಹಣ, ಮುಪ್ಪಿನಲ್ಲಿ ಸಾಕದ ಮಗ, ಸಮಯಕ್ಕೆ ಬಾರದ ಮಳೆ, ಹಾಗೆಯೇ ಸಂಕಷ್ಟದಲ್ಲಿ ಆಗದ ಬಂಧುವೇ ಅಲ್ಲ ಎಂದು ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಇಲ್ಲಿ ಸ್ವಾರಸ್ಯ ಹೇಗೆ ಬರೀತೀರ ಅಂತಂದ್ರೆ, ಕಷ್ಟ ಕಾಲದಲ್ಲಿ ಒಂದು ಸಣ್ಣ ಹುಲ್ಲುಕಡ್ಡಿ ಆದರೂ ಕೂಡ ಅದು ನಮಗೆ ದೊಡ್ಡ ಬೆಟ್ಟದಂತೆ ಕಾಣಿಸುತ್ತೆ ಅನ್ನೋ ಒಂದು ಸ್ವಾರಸ್ಯವನ್ನ ಇಲ್ಲಿ ತಿಳ್ಕೋಬಹುದು ಅನ್ನೋದನ್ನ ನೀವು ಬರಿಬೇಕಾಗತ್ತೆ. ಅದನ್ನು ನೀವು ಓನಾಗೆ 2 ಲೈನ್ ಬರೀರಿ, ಅದರಲ್ಲೇನಿಲ್ಲ. ಇನ್ನು ನಾಲ್ಕನೇದು, ಚೇಳ್ ಚಿಕ್ಕದೆಂದೇಳ್ ಕರಿಂ ತೆಗೆಯಲ್ ಕಚ್ಚದೆ. ಇದಕ್ಕೆ ಉತ್ತರ, ಈ ವಾಕ್ಯವನ್ನು ಶತಕ ಕವಿ ಎಂದು ಪ್ರಖ್ಯಾತನಾದ ಪುಲಿಗೆರೆ ಸೋಮನಾಥ ರಚಿಸಿರುವ ಸೋಮೇಶ್ವರ ಶತಕದ ಆಯ್ದ ಭಾಗವಾದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಮಾಜದಲ್ಲಿ ಯಾವ ಯಾವ ವಿಷಯವನ್ನು ತುಂಬ ಸೂಕ್ಷ್ಮವಾಗಿ ಕಾಣಬೇಕು, ಉಪೇಕ್ಷಿಸಬಾರದ ವಸ್ತುಗಳು ಯಾವುವು ಎಂದು ದುಷ್ಟಗುಣದ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಶತ್ರುಗಳನ್ನು ಶತ್ರುಭಾವನೆಯಿಂದ ನೋಡಬೇಕೇ ವಿನಃ ಆತ ಮುಗ್ಧನೆಂದು ಬಾಲಕನೆಂದು ಪರಿಗಣಿಸಿ ಅಲಕ್ಷಿಸಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗೆಯೇ ಬೇವಿನ ಎಲೆಯ ಚಿಗುರು ನೋಡಲು ತುಂಬ ಆಕರ್ಷಕವಾದರೂ ಚಿಗುರೆಂದು ಅದನ್ನು ಸೇವಿಸಿದರೆ ಅದು ಕಹಿಯನ್ನು ಬಿಡುವುದಿಲ್ಲ. ಈ ರೀತಿಯಾಗಿ ಚೇಳಿನ ಮರಿ ತುಂಬ ಚಿಕ್ಕದೆಂದು ಆಲಕ್ಷಿಸಿ ಅದನ್ನು ಪ್ರೀತಿಯಿಂದ ತೆಗೆಯಲು ಹೋದರೆ ಅದು ಕಚ್ಚದೆ ಬಿಡುವುದಿಲ್ಲ ಎಂದು ಕವಿ ಕೆಲವು ದೃಷ್ಟಾಂತಗಳನ್ನು ನೀಡುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಇನ್ನು ಐದನೇದು, ಪಗೆಯಂ ಬಾಲಕನೆಂಬರೆ. ಈ ವಾಕ್ಯವನ್ನು ಶತಕ ಕವಿ ಎಂದು ಪ್ರಖ್ಯಾತನಾದ ಪುಲಿಗೆರೆ ಸೋಮನಾಥ ರಚಿಸಿರುವ ಸೋಮೇಶ್ವರ ಶತಕದ ಆಯ್ದ ಭಾಗವಾದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ವೈರಿಗಳನ್ನು ಬಾಲಕನೆಂದು ಕಡೆಗಣಿಸಬಾರದು. ಶತ್ರುಗಳು ಚಿಕ್ಕ ಬಾಲಕನೆಂದು ಕಡೆಗಣಿಸಿದಲ್ಲಿ, ಉದಾಸೀನ ಮಾಡಿದಲ್ಲಿ ಅಪಾಯವನ್ನು ಮೈ ಮೇಲೆ ಎಳೆದುಕೊಂಡಂತೆ. ಶತ್ರುಗಳು ಚಿಕ್ಕವರಿರಲಿ ದೊಡ್ಡವರಿರಲಿ ಶತ್ರುವೇ. ಅವರ ಬಗ್ಗೆ ನಿರ್ಲಕ್ಷ್ಯ ತಾಳದೆ ತುಂಬ ಜಾಗರೂಕರಾಗಿ ಇದ್ದಾಗ ಮಾತ್ರ ತಮ್ಮ ಜೀವವನ್ನು ಉಳಿಸಿಕೊಳ್ಳಬಹುದು. ಇಲ್ಲದೆ ಹೋದಲ್ಲಿ ಅಜಾಗರೂಕತೆಯಿಂದ ಸ್ವಲ್ಪ ಎಚ್ಚರ ತಪ್ಪಿದರೂ ಆಪತ್ತು ಖಂಡಿತ ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಮೇಲಿನ ವಾಕ್ಯವನ್ನ ತಿಳಿಸಿದ್ದಾರೆ. ಇದಕ್ಕೆ ಸ್ವಾರಸ್ಯ ಅಂತ ಹಾಕ್ಬಿಡ್ಬೇಕಿದ್ರೆ ನೀವು, ಅಂದ್ರೆ ಶತ್ರುವನ್ನ ಬಾಲಕನೆಂದು ನೀವು ನಿರ್ಲಕ್ಷ್ಯ ಮಾಡಿದ್ರೆ ಅದು ನಿಮಗೆ ಆಪತ್ತನ್ನ ತರುತ್ತದೆ ಎಂಬ ಸ್ವಾರಸ್ಯವನ್ನ ಇಲ್ಲಿ ಕವಿ ತಿಳಿಸಿದ್ದಾರೆ ಅಂತ ಬರೀಬಹುದು. ಇನ್ನು ಆರನೇದು, ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ.
ಉತ್ತರ: ಈ ವಾಕ್ಯವನ್ನು ಶತಕ ಕವಿ ಎಂದು ಪ್ರಖ್ಯಾತನಾದ ಪುಲಿಗೆರೆ ಸೋಮನಾಥ ರಚಿಸಿರುವ ಸೋಮೇಶ್ವರ ಶತಕದ ಆಯ್ದ ಭಾಗವಾದ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಕವಿ ದೇಹದ ಶುದ್ಧತೆಗಿಂತ ನಿರ್ಮಲ ಚಿತ್ತವೇ ಬಹಳ ಮುಖ್ಯ ಎಂದು ಅದರ ಅಗತ್ಯತೆಯನ್ನು ಹೇಳುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಬಾಹ್ಯ ಶುದ್ಧತೆಯಿಂದ ಮಾತ್ರ ಶುದ್ಧತೆಯನ್ನು ಹೊಂದಲು ಸಾಧ್ಯವಿಲ್ಲ. ಹೊಟ್ಟೆಯಲ್ಲಿ ಕೆಸರನ್ನು ತುಂಬಿಕೊಂಡು ಮೈಯನ್ನು ತೊಳೆದರೆ ಪರಿಶುದ್ಧನೆನ್ನಿಸಿಕೊಳ್ಳುತ್ತಾನೆಯೇ? ಹಲವು ಪಾಪಗಳನ್ನು ಮಾಡಿ ಪುಣ್ಯಕ್ಷೇತ್ರದ ಸ್ನಾನ ಮಾಡಿದರೆ ಪಾಪ ನಿವಾರಣೆಯಾಗಲು ಸಾಧ್ಯವೇ? ಹೇಗೆ ಕಾಗೆಗಳು ಎಷ್ಟೇ ಮಿಂದರೂ ಬಿಳಿಯಾಗುವುದಿಲ್ಲವೋ ಆ ರೀತಿ ವ್ಯರ್ಥವಾದುದು. ಬೇವಿನ ಎಲೆಯನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿದ ಮಾತ್ರಕ್ಕೆ ಆ ಬೇವಿನ ಎಲೆ ಸಿಹಿಯಾಗಲು ಸಾಧ್ಯವಿಲ್ಲ. ಈ ರೀತಿಯಾಗಿ ಅಂತರಂಗ ಶುದ್ಧವಾಗಿ ಇರದೆ ಕೇವಲ ಬಾಹ್ಯ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಲೋಕದಲ್ಲಿ ಶುದ್ಧವಾದ ಮನಸ್ಸಿಗೆ ಮಾತ್ರ ಬೆಲೆ ಎಂದು ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಬೇಕಿದ್ರೆ ನೀವು ಸ್ವಾರಸ್ಯಕ್ಕೆ ಲಾಸ್ಟ್ ಲೈನ್ ಆಡ್ ಮಾಡ್ಬೋದು. ಲೋಕದಲ್ಲಿ ಶುದ್ಧವಾದ ಮನಸ್ಸಿಗೆ ಮಾತ್ರ ಬೆಲೆ ಎಂಬುದು ಈ ಒಂದು ವಾಕ್ಯದ ಸ್ವಾರಸ್ಯವಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು ಹಬ್ಬಲಿ ಅವರ ರಸಬಳ್ಳಿ. ಮೊದಲನೇದು, ಬಂಗಾರ ನಿನಗೆ ಸ್ಥಿರವಲ್ಲ. ಉತ್ತರ: ಈ ವಾಕ್ಯವನ್ನು ಜನಪದ ಗೀತೆಯಾದ ಹಬ್ಬಲಿ ಅವರ ರಸಬಳ್ಳಿ ಎಂಬ ತ್ರಿಪದಿಯಿಂದ ಆರಿಸಿಕೊಳ್ಳಲಾಗಿದೆ. ಮನುಷ್ಯರಿಗೆ ಸಿರಿತನ ಬಂದಾಗ ಬಡವರನ್ನು ಕೀಳಾಗಿ ಕಾಣಬಾರದು ಎಂಬ ಬುದ್ಧಿವಾದವನ್ನು ಜನಪದರು ಹೇಳುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಶ್ರೀಮಂತಿಕೆಯ ಸಂಕೇತವಾದ ಬಂಗಾರದ ಬಳೆಯನ್ನು ತೊಟ್ಟು ಬಡವರನ್ನು ಕೀಳಾಗಿ ಕಾಣುವುದು ಹಾಗೂ ಅವಮಾನಿಸುವುದು ಸರಿಯಲ್ಲ. ಮಧ್ಯಾಹ್ನದ ಬಿಸಿಲು ಕಳೆಯಲು ಸ್ವಲ್ಪ ಸಮಯವೇ ಸಾಕು. ಈ ರೀತಿಯಾಗಿ ಸಿರಿತನ ಎಂಬುದು ಅಶಾಶ್ವತವಾದದ್ದು. ಅಂತಹ ನಶ್ವರವಾದ ಸಿರಿತನ ಬಂದಾಗ ಬಡವರನ್ನು ಕೀಳಾಗಿ ಕಾಣುವುದು ಮನುಷ್ಯತ್ಯವಲ್ಲ ಎಂದು ಜನಪದೀಯರು ಅರ್ಥಪೂರ್ಣವಾಗಿ ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಅಂದರೆ ಬಂಗಾರ ಅನ್ನೋದು ನಿನ್ನ ಹತ್ರ ಯಾವಾಗಲೂ ಶಾಶ್ವತವಾಗಿ ಉಳಿಯಲ್ಲ ಅನ್ನೋದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಅಂತ ಹೇಳ್ಬೋದು. ಇನ್ನು ಎರಡನೇದು, ಹಿತ್ತಾಳೆಗಿಂತ ಬಲುಹೀನ. ಆನ್ಸರ್: ಈ ವಾಕ್ಯವನ್ನು ಜನಪದ ಗೀತೆಯಾದ ಹಬ್ಬಲಿಯವರ ರಸಬಳ್ಳಿ ಎಂಬ ತ್ರಿಪದಿಯಿಂದ ಆರಿಸಿಕೊಳ್ಳಲಾಗಿದೆ. ಗೆಳೆತನ ಬೆಳೆಸಬೇಕಾದರೆ ಉತ್ತಮರರೊಂದಿಗೆ ಇರಬೇಕು. ಮತಿಹೀನರ ಗೆಳೆತನ ಬೆಳೆಸುವುದರಿಂದ ಜೀವನ ಹೇಗಿರುತ್ತದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಗೆಳೆತನ ಮಾಡಬೇಕಾದರೆ ಯಾರು ಉತ್ತಮರು ಯಾರು ಅಧಮರು ಎಂದು ನಿರ್ಧರಿಸಿ ಸ್ನೇಹ ಬೆಳೆಸುವುದು ಉತ್ತಮ. ಇದು ಬಂಗಾರದ ಪುತ್ತಳಿಯಂತೆ. ಅದನ್ನು ಬಿಟ್ಟು ಮತಿಹೀನರ ಗೆಳೆತನ ಬೆಳೆಸುವುದರಿಂದ ಹಿತ್ತಾಳೆಯಂತಾಗುತ್ತದೆ. ಅಂದರೆ ಹಿತ್ತಾಳೆಯು ಬಂಗಾರದ ಮುಂದೆ ಯಾವ ರೀತಿಯಲ್ಲೂ ಸರಿಸಮವಲ್ಲ. ಆದ್ದರಿಂದ ಬಂಗಾರದಂತಹ ಸ್ನೇಹಿತರನ್ನು ಹೊಂದಿ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳುವುದು ಜೀವನದ ಸರಿಯಾದ ಮಾರ್ಗ ಎಂದು ಜನಪದರು ತಿಳಿಸಿದ್ದಾರೆ. ಅಂದರೆ ಇಲ್ಲಿ ನಾವು ಒಳ್ಳೆಯ ಒಂದು ಗುಣ ಇರೋರನ್ನ ಸ್ನೇಹಿತರಾಗಿ ಮಾಡ್ಕೋಬೇಕು. ಕೆಟ್ಟ ಗುಣ ಇರೋರನ್ನ ನಾವು ಸ್ನೇಹಿತರಾಗಿ ಮಾಡಿಕೊಂಡ್ರೆ ಅದು ಹಿತ್ತಾಳೆಗಿಂತ ಕೂಡ ಬಲುಹೀನವಾಗಿರುತ್ತೆ ಅನ್ನೋ ಸಾರಸ್ಯವನ್ನ ಈ ಒಂದು ವಾಕ್ಯ ಹೊಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮೂರನೇದು, ನೀ ತಂಪ ನನ್ನ ತವರೀಗ. ಇದಕ್ಕೆ ಆನ್ಸರ್: ಈ ವಾಕ್ಯವನ್ನು ಜನಪದ ಗೀತೆಯಾದ ಹಬ್ಬಲಿಯವರ ರಸಬಳ್ಳಿ ಎಂಬ ತ್ರಿಪದಿಯಿಂದ ಆರಿಸಿಕೊಳ್ಳಲಾಗಿದೆ. ತಾಯಿಯು ತವರಿನಲ್ಲಿ ಇರುವವರೆಗೂ ಹೆಣ್ಣು ಮಕ್ಕಳಿಗೆ ಹಿತವಾದ ತಂಪಾದ ಅನುಭವ ನೀಡುತ್ತದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಜನಪದ ತ್ರಿಪದಿಯಲ್ಲಿ ಕೆಲವು ಹೋಲಿಕೆಗಳ ಮೂಲಕ ತಾಯಿಯ ಮಹತ್ವವನ್ನು ತಿಳಿಸಿದ್ದಾರೆ. ಸುಡುವ ಬಿಸಿಲಿನಲ್ಲಿ ಬೇವಿನ ಮರದ ಕೆಳಗೆ ಕುಳಿತುಕೊಳ್ಳುವುದರಿಂದ ತಂಪಾದ ಅನುಭವವಾಗುತ್ತದೆ. ಹಾಗೆಯೇ ನದಿ ತೀರ ಪ್ರದೇಶ ಬಿಸಿಲಿನಲ್ಲಿ ಬೆಂದವರಿಗೆ ಹಿತವಾದ ತಣ್ಣನೆಯ ಅನುಭವವನ್ನು ನೀಡುತ್ತದೆ. ಈ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ತವರು ಮನೆಯಲ್ಲಿ ತಾಯಿ ಇರುವುದೆಂದರೆ ಬೇಸಿಗೆಯಲ್ಲಿ ಬೇವಿನ ತಂಪು ಹಾಗೂ ನದಿ ತೀರದ ತಣ್ಣನೆ ಹಿತವಾದ ಅನುಭವದಂತೆ ಎಂದು ತಾಯಿಗೆ ಹೋಲಿಸಿ ಹೇಳಿದ್ದಾರೆ. ತವರು ತಾಯಿದ್ದರೆ ತಂಪಾಗಿರುತ್ತದೆ ಎಂಬ ಸ್ವಾರಸ್ಯ ಈ ವಾಕ್ಯದಲ್ಲಿ ಕಾಣಬಹುದು ಅಂತ ಬರೀಬಹುದು. ನೆಕ್ಸ್ಟ್ ನಾಲ್ಕನೇದು, ಜ್ಯೋತಿ ನಿನ್ಯಾರ ಹೋಲಾರ. ಇದಕ್ಕೆ ಆನ್ಸರ್: ಈ ವಾಕ್ಯವನ್ನು ಜನಪದ ಗೀತೆಯಾದ ಹಬ್ಬಲಿಯವರ ರಸಬಳ್ಳಿ ಎಂಬ ತ್ರಿಪದಿಯಿಂದ ಆರಿಸಿಕೊಳ್ಳಲಾಗಿದೆ. ಜನಪದರು ತಾಯಿಯ ಮಹತ್ವವನ್ನು ಕುರಿತು ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ತಾಯಿಗಿಂತ ಬಂಧುವಿಲ್ಲ ಎಂದು ಹೇಳುವ ಜನಪದರು ತಾಯಿಯನ್ನು ಯಾರಿಗೂ ಹೋಲಿಸಲಾಗುವುದಿಲ್ಲ. ಸೌದೆಯನ್ನು ರಾಶಿ ಹಾಕಿ ಉರಿಸುವ ಬೆಂಕಿ ಕೂಡ ಬೆಳಕನ್ನು ನೀಡುತ್ತದೆ. ಹಾಗೆಯೇ ಒಂದು ಸಣ್ಣ ದೀಪವು ಕೂಡ ಬೆಳಕನ್ನು ನೀಡುತ್ತದೆ. ಆದರೆ ಸೌದೆಯನ್ನು ರಾಶಿ ಹಾಕಿ ಉರಿಸುವ ಬೆಂಕಿಗಿಂತ ಸಣ್ಣ ದೀಪದಿಂದ ಸೂಚಿಸುವ ಬೆಳಕಿಗೆ ಅತಿ ಬೆಲೆಯುಂಟು. ಹಾಗೆಯೇ ತಾಯಿಯೂ ದೇವರ ಮನೆಯಲ್ಲಿ ಉರಿಯುವ ದೀಪದಂತೆ ಬೆಲೆಯುಳ್ಳವಳು ಎಂದು ಜನಪದರು
ತಾಯಿಯ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ನೀವು ದೇವರ ಮನೆಯ ದೀಪದಂತಿರೋ ತಾಯಿಯನ್ನ ಇನ್ಯಾವುದಕ್ಕೂ ಹೋಲಿಸೋಕೆ ಸಾಧ್ಯ ಇಲ್ಲ ಎಂಬ ಸ್ವಾರಸ್ಯ ಈ ವಾಕ್ಯದಲ್ಲಿ ಕಾಣಬಹುದು ಅಂತ ಬರೀಬಹುದು. ಇನ್ನು 5ನೇದು ಹಬ್ಬಳ್ಳಿಯವರ ರಸಬಳ್ಳಿ. ಈ ವಾಕ್ಯವನ್ನು ಜನಪದ ಗೀತೆಯಾದ ಹಬ್ಬಳ್ಳಿಯವರ ರಸಬಳ್ಳಿ ಎಂಬ ತ್ರಿಪದಿಯಿಂದ ಆರಿಸಿಕೊಳ್ಳಲಾಗಿದೆ. ಹೆಣ್ಣು ಮಕ್ಕಳು ತವರಿನ ಬಗ್ಗೆ ಎಂತಹ ಭಾವನೆ ಹೊಂದಿರುತ್ತಾರೆ ಎಂದು ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಕಾಣಿಸಿದೆ. ಹೆಣ್ಣು ಮಕ್ಕಳು ತಾವು ಹುಟ್ಟಿ ಬೆಳೆದ ಹಾಲುಂಡ ತವರಿಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತಾರೆ. ತವರು ಮನೆಯಿಂದ ಹೆಣ್ಣು ಮಕ್ಕಳಿಗೆ ಯಾವುದೇ ಸಹಾಯ ಸಹಾನುಭೂತಿ ಸಿಗದಿದ್ದರೂ ಕೂಡ ತವರು ಮನೆಯಲ್ಲಿನ ವ್ಯಕ್ತಿಗಳ ಬಗ್ಗೆ ಹಾಗೂ ಆ ವಂಶದ ಬಗ್ಗೆ ಪವಿತ್ರವಾದ ಭಾವನೆಯನ್ನು ತಾಳುತ್ತಾರೆ. ನದಿ ದಂಡೆಯಲ್ಲಿ ಹೇಗೆ ಗರಿಕೆಯ ಹುಲ್ಲು ಯಾರ ಸಹಾಯವೂ ಇಲ್ಲದಂತೆ ಹಸಿರಿನಿಂದ ಸಮೃದ್ಧವಾಗಿ ಎಲ್ಲ ಕಡೆ ಹರಡಿಕೊಂಡಿರುತ್ತದೆಯೋ ಹಾಗೆ ತವರು ಮನೆಯಲ್ಲಿನ ವಂಶ ರಸಬಳ್ಳಿಯಂತೆ ಸಮೃದ್ಧವಾಗಿ ಬೆಳೆಯಲಿ ಎಂದು ಆಶಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಇದಿಷ್ಟು ಹಬ್ಬಳ್ಳಿ ಅವರ ರಸಬಳ್ಳಿಯಲ್ಲಿ ಬರುವಂತಹ ಸಂದರ್ಭ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು. ಇನ್ನು ಬೆಳಗು ಜಾವ. ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ಇದಕ್ಕೆ ಉತ್ತರ. ಪ್ರಸ್ತುತ ಈ ವಾಕ್ಯವನ್ನು ದ ರಾ ಬೇಂದ್ರೆಯವರು ಬರೆದಿರುವ ಬೆಳಗು ಜಾವ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಬೆಳಗಿನ ಜಾವದ ಪ್ರಕೃತಿಯ ಸುಂದರ ವರ್ಣನೆಯೊಂದಿಗೆ ನಮ್ಮಲ್ಲಿ ಹೊಸ ಚೈತನ್ಯವನ್ನು ತುಂಬಿಕೊಂಡು ಕಾರ್ಯೋನ್ಮುಖರಾಗಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸೂರ್ಯನೆಂಬ ಬೇಟೆಗಾರ ಪ್ರಕೃತಿಯಲ್ಲಿ ಬೆಳಕೆಂಬ ಬಲೆಯನ್ನು ಬೀಸಿ ಇರುಳೆಂಬ ಪಕ್ಷಿಯನ್ನು ಬೇಟೆ ಮಾಡಿ ನಮಗೆ ಬೆಳಕು ದೊರೆಯುವಂತೆ ಮಾಡಿದ್ದಾನೆಂದು ಕವಿ ಬೇಂದ್ರೆಯವರು ಬಹು ಸ್ವಾರಸ್ಯವಾಗಿ ತಿಳಿಸಿದ್ದಾರೆ. ಇನ್ನು 2ನೇದು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಆನ್ಸರ್. ಪ್ರಸ್ತುತ ಈ ವಾಕ್ಯವನ್ನು ದ ರಾ ಬೇಂದ್ರೆಯವರು ಬರೆದಿರುವ ಬೆಳಗು ಜಾವ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಬೆಳಗಿನ ಜಾವದ ಪ್ರಕೃತಿಯ ಸುಂದರ ವಾತಾವರಣವನ್ನು ಮೈಮನದೊಳಗೆಲ್ಲ ತುಂಬಿಕೊಂಡು ಉತ್ಸಾಹದಿಂದ ಎದ್ದು ನಮ್ಮ ನಿತ್ಯ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ವಿಷಯವನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಬೆಳಗಿನ ಜಾವವನ್ನು ಕವಿ ಜೀವನದ ಯೌವನದೊಂದಿಗೆ ಸಮೀಕರಿಸಿದ್ದಾರೆ. ಈ ಯೌವನದಲ್ಲಿ ನಿರಂತರವಾಗಿ ದುಡಿದು ಜೀವನದ ಸಾರ್ಥಕತೆಯನ್ನು ಸಫಲತೆಯನ್ನು ಪಡೆಯಬೇಕೆಂದು ಮತ್ತು ಈ ಯೌವನದಲ್ಲಿ ಎಷ್ಟೆಷ್ಟು ಆನಂದವನ್ನು ಪಡೆಯಬಹುದೋ ಅಷ್ಟನ್ನು ಪಡೆದುಕೊಳ್ಳುತ್ತಾ ನಾವು ಸದಾ ಕ್ರಿಯಾಶೀಲವಾಗಿ ಜೀವನದ ರಸಸ್ವಾದವನ್ನು ತುಂಬಿ ಕುಡಿದು ನಿತ್ಯವೂ ನವ ಚೈತನ್ಯವನ್ನು ತುಂಬಿಕೊಳ್ಳಬೇಕೆಂಬ ಸಿದ್ಧಾಂತವನ್ನು ಕವಿ ಈ ಮೇಲಿನ ಸಾಲಿನ ಮೂಲಕ ತಿಳಿಸಿದ್ದಾರೆ. ಇನ್ನು 3ನೇದು ಮರಣ ಬಂದೀತು ಕ್ಷಣವು ಉರುಳಿ. ಇದಕ್ಕೆ ಆನ್ಸರ್. ಪ್ರಸ್ತುತ ಈ ವಾಕ್ಯವನ್ನು ದ ರಾ ಬೇಂದ್ರೆಯವರು ಬರೆದಿರುವ ಬೆಳಕು ಜಾವ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಜೀವನದ ಸತ್ಯತೆಯನ್ನು ಜೀವನ ದರ್ಶನವನ್ನು ಮಾಡಿಕೊಡುವ ಸಂದರ್ಭವನ್ನು ಕವಿ ಈ ಮೇಲಿನ ಸಾಲುಗಳಲ್ಲಿ ಹೇಳಿದ್ದಾರೆ. ಈ ಜೀವನ ಎಷ್ಟು ಸುಂದರವೋ ಅಷ್ಟೇ ಕ್ಷಣಿಕವೂ ಕೂಡ ಆಗಿದೆ. ಆದ್ದರಿಂದ ಬದುಕು ಮುಗಿದು ಮರಣ ಬರುವ ಮುನ್ನ ದುಡಿದು ದಣಿದು ಬದುಕಿದ ಸಾರ್ಥಕತೆಯನ್ನು ನಾವು ಪಡೆದುಕೊಳ್ಳಬೇಕು. ಏಕೆಂದರೆ ಮರಣ ಆಕಸ್ಮಿಕವಾದ್ದರಿಂದ ಅದು ಯಾವ ಕ್ಷಣದಲ್ಲಾದರೂ ಬಂದು ನಮ್ಮ ಜೀವವನ್ನು ಕೊನೆಗೊಳಿಸಬಹುದು. ಆದ್ದರಿಂದ ಬದುಕಿರುವಾಗಲೇ ನಮ್ಮ ಜೀವನದ ಪ್ರತಿಕ್ಷಣವನ್ನು ದುಡಿದು ದಣಿದು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಜೀವನದ ತತ್ವವನ್ನು ಕವಿ ಈ ಮೇಲಿನ ಸಾಲುಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಇನ್ನು 4ನೇದು ಬರಲುಂಟೆ ಸುಗ್ಗಿ ಮತ್ತೆ. ಇದಕ್ಕೆ ಉತ್ತರ. ಪ್ರಸ್ತುತ ಈ ಕಾವ್ಯವನ್ನು ದ ರಾ ಬೇಂದ್ರೆಯವರು ಬರೆದಿರುವ ಬೆಳಗು ಜಾವ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಕೃತಿಯಲ್ಲಿ ಎಲ್ಲವೂ ಸಾಧ್ಯ. ಎಲೆಗಳು ಉದುರಿ ಗಿಡ ಮರ ಮತ್ತೆ ಚಿಗುರಿ ಹೂವು ಹಣ್ಣುಗಳಿಂದ ಫಲಭರಿತವಾಗಿರುತ್ತದೆ. ಪ್ರತಿನಿತ್ಯ ರಾತ್ರಿ ಕಳೆದು ಹಗಲು ಮತ್ತೆ ಮೂಡಿ ಬರುತ್ತದೆ. ಆದರೆ ಮಾನವ ಒಮ್ಮೆ ಮರಣ ಹೊಂದಿದರೆ ತಿರುಗಿ ಬರಲು ಸಾಧ್ಯವಿಲ್ಲವೆಂದು ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಸಾಲುಗಳನ್ನು ಹೇಳಿದ್ದಾರೆ. ಪ್ರಕೃತಿಯಲ್ಲಿ ಎಲ್ಲವೂ ಮತ್ತೆ ಮತ್ತೆ ಮೂಡಿ ಬರುತ್ತದೆ. ಇದನ್ನು ಸುಗ್ಗಿ ಎನ್ನುತ್ತೇವೆ. ಪೈರು ಬೆಳೆ ಮರ ಗಿಡಗಳಲ್ಲಿ ಫಲಪುಷ್ಪಗಳು ನಮ್ಮ ಮೈಮನಗಳನ್ನು ರೋಮಾಂಚನಗೊಳಿಸುತ್ತವೆ. ಪ್ರಕೃತಿಯಲ್ಲಿ ಸುಗ್ಗಿ ಮತ್ತೆ ಮತ್ತೆ ಮೂಡಿ ಬರುತ್ತದೆ. ಆದರೆ ಜೀವನದಲ್ಲಿ ಮತ್ತೆ ಮತ್ತೆ ಈ ರೀತಿಯ ಸುಗ್ಗಿ ಬರಲುಂಟೆ ಎಂದು ಪ್ರಶ್ನಿಸುತ್ತಾ ಜೀವನ ಒಮ್ಮೆ ಅಂತ್ಯವಾದ ಮೇಲೆ ಮನುಷ್ಯನ ಜೀವನ ಸಮಾಪ್ತಿಯಾದಂತೆಯೇ. ಆದ್ದರಿಂದ ಬದುಕಿದ್ದಾಗ ಜೀವನದ ಬದುಕಿನ ಸಾರ್ಥಕತೆಯನ್ನು ಅರಿತು ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬುದಾಗಿ ಕವಿ ಜೀವನದ ದರ್ಶನವನ್ನು ಈ ಮೇಲಿನ ಸಾಲಿನಲ್ಲಿ ತಿಳಿಸಿದ್ದಾರೆ. ಇನ್ನು 5ನೇದು ಮುಳುಗಿರಲಿ ಮುಪ್ಪು ಚಿಂತನದಿ. ಆನ್ಸರ್. ಪ್ರಸ್ತುತ ಈ ವಾಕ್ಯವನ್ನು ದ ರಾ ಬೇಂದ್ರೆಯವರು ಬರೆದಿರುವ ಬೆಳಗು ಜಾವ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮನುಷ್ಯನ ಜೀವನದಲ್ಲಿ ಜನನ ಮರಣ ಬಾಲ್ಯ ಯೌವನ ಮುಪ್ಪು ಇವೆಲ್ಲ ಸ್ವಾಭಾವಿಕ ಕ್ರಿಯೆಗಳು. ಆದರೆ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಆವರಿಸಿದಾಗ ಬಹಳ ಬೇಗ ಮುಪ್ಪು ಆವರಿಸುತ್ತವೆ. ಮುಪ್ಪು ಎಂಬುದು ದೈಹಿಕ ಮಾನಸಿಕ ನಿಶಕ್ತಿಯ ಸಂಕೇತ ಹಾಗೂ ಸಾವಿನ ಸಮೀಪ ಎಂಬ ಮಾತು ಕೂಡ ಇದೆ. ಆದ್ದರಿಂದ ಮುಪ್ಪು ಸಹಜವಾಗಿ ಬರುವ ಮುನ್ನ ಕ್ರಿಯಾಶೀಲರಾಗಬೇಕೆಂಬ ಆಶಯ
ಆಶಯವನ್ನು ಕವಿ ಈ ಮೇಲಿನ ಸಾಲಿನಲ್ಲಿ ಹೇಳಿದ್ದಾರೆ ಮತ್ತು ನಾವು ಸದಾ ಕ್ರಿಯಾಶೀಲರಾಗಿರಬೇಕೆಂಬ ಜೀವನದ ಸಾಕ್ಷಾತ್ಕಾರವನ್ನು ಈ ಸಾಲುಗಳ ಮೂಲಕ ತಿಳಿಸಿದ್ದಾರೆ. ಇನ್ನು ಮುಂಬೈ ಜಾತಕ, ಅವಸರದ ಹೆಜ್ಜೆಯ ಮೇಲೆ ಸರಿದ ಸಾವಿರ ಕೊರಳು. ಆನ್ಸರ್, ಈ ವಾಕ್ಯವನ್ನು GS ಶಿವರುದ್ರಪ್ಪರವರು ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಗರದಲ್ಲಿನ ಮನುಷ್ಯರು ಹೇಗೆ ಯಾಂತ್ರಿಕ ಜೀವನಕ್ಕೆ ತಮ್ಮನ್ನು ತಾವು ಒಗ್ಗಿಸಿಕೊಂಡಿರುತ್ತಾರೆ ಎಂದು ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಮುಂಬೈನಂತಹ ನಗರ ಪ್ರದೇಶದಲ್ಲಿ ಹುಟ್ಟಿ ಬೆಳೆಯುವ ಮಗು ಪ್ರತಿನಿತ್ಯ ಏನನ್ನು ನೋಡುತ್ತದೆ ಎಂಬುದನ್ನು ತಿಳಿಸುವಾಗ ಕಂಡದ್ದು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಮೇಲಿನ ವಾಕ್ಯದ ಪ್ರಸ್ತಾಪ ಬಂದಿದೆ. ನಗರ ಪ್ರದೇಶದಲ್ಲಿ ವಾಹನಗಳ ದಟ್ಟಣೆ ಸಂಕೀರ್ಣವಾಗಿದ್ದು ನಿರಂತರ ಸಾವಿರಾರು ವಾಹನಗಳು ರಸ್ತೆಯಲ್ಲಿ ಬಿಡುವಿಲ್ಲದಂತೆ ಚಲಿಸುತ್ತಿರುತ್ತದೆ. ಇವುಗಳ ಮಧ್ಯೆ ಮನುಷ್ಯರು ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿ ಅವಸರದ ಹೆಜ್ಜೆಗಳನ್ನು ಇಡುತ್ತಾ ಸಾಗುವುದನ್ನು ಕಾಣಬಹುದು. ಈ ರೀತಿಯಾಗಿ ಅವಸರದಲ್ಲಿ ವೇಗವಾಗಿ ಚಲಿಸುವ ವಾಹನಗಳು ಸ್ವಲ್ಪವೂ ವ್ಯವಧಾನವಿಲ್ಲದೆ ಯಾಂತ್ರಿಕತೆಯನ್ನು ಮೈಗೂಡಿಸಿಕೊಂಡಿರುವ ಮನುಷ್ಯರನ್ನು ಕುರಿತು ಕವಿ ಮೇಲಿನ ಮಾತನ್ನು ಹೇಳಿದ್ದಾಗಿದೆ. ಇನ್ನು ಎರಡನೇದು, ರಸ್ತೆ ದಾಟುವಾಗ ಎಚ್ಚರಿಕೆ. ಈ ವಾಕ್ಯವನ್ನು GS ಶಿವರುದ್ರಪ್ಪರವರು ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮುಂಬೈನಲ್ಲಿ ಹುಟ್ಟಿದ ಮಗು ಏನನ್ನು ಕಲಿಯುತ್ತದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಮುಂಬೈನಂತಹ ನಗರಗಳಲ್ಲಿ ಮಕ್ಕಳು ಅಲ್ಲಿನ ಪರಿಸರಕ್ಕೆ ಹೊಂದಿಕೊಂಡು ಬದುಕುವುದನ್ನು ಕಲಿಯುವುದು ತುಂಬಾ ಮುಖ್ಯ. ಆ ರೀತಿಯಲ್ಲಿ ಕ್ಯೂ ನಿಲ್ಲುವುದು, ರಸ್ತೆ ಮಧ್ಯ ಹೋಗದೆ ಕೇವಲ ಫುಟ್ಪಾತ್ನಲ್ಲಿ ಸಂಚರಿಸಬೇಕು, ರಸ್ತೆ ದಾಟುವಾಗ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕು. ಈ ರೀತಿ ಯಾಂತ್ರಿಕವಾಗಿರುವ ನಗರದಲ್ಲಿ ಸ್ವಾರ್ಥ ಸಾಧನೆಯನ್ನು ಮೈಗೂಡಿಸಿಕೊಂಡು ಓಡಬೇಕು. ಗುರಿ ಸಾಧಿಸುವವರೆಗೂ ಎದುರಿಗೆ ಬರುವವರನ್ನು ತಳ್ಳಿಯಾದರೂ ತಾನು ಗುರಿಯತ್ತ ಮುನ್ನುಗ್ಗಬೇಕು ಎಂದು ತಿಳಿಸುವ ಸಂದರ್ಭದಲ್ಲಿ ನಗರ ಪ್ರದೇಶದಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಎಡೆ ಇರುವುದಿಲ್ಲ ಎಂದು ಹಾಗೂ ಇಂತಹ ನಗರದಲ್ಲಿ ಹುಟ್ಟುವ ಮಗು ಅದನ್ನೇ ಕಲಿಯುತ್ತದೆ ಎಂದು ಕವಿ ಮೇಲಿನ ವಾಕ್ಯದಂತೆ ತಿಳಿಸಿದ್ದಾರೆ. ರಸ್ತೆಯಂಚಲ್ಲೇ ಕೈ ಹಿಡಿದು ನಡೆಸಿದವಳು. ಇದಕ್ಕೆ ಆನ್ಸರ್, ಈ ವಾಕ್ಯವನ್ನು GS ಶಿವರುದ್ರಪ್ಪರವರು ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಗರ ಜೀವನದಲ್ಲಿ ಮಗುವನ್ನು ಜೋಪಾನವಾಗಿ ನೋಡಿಕೊಳ್ಳುವ ತಾಯಿಯ ಜವಾಬ್ದಾರಿಯನ್ನು ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಸಂಕೀರ್ಣವಾದ ನಗರ ಪ್ರದೇಶದಲ್ಲಿ ಒಂದು ಮಗುವಿಗೆ ತಾಯಿ ಯಾವ ರೀತಿ ಕಾಣುತ್ತಾಳೆ ಎಂಬುದನ್ನು ವಿವರಿಸುವಾಗ ಮೇಲಿನ ವಾಕ್ಯವನ್ನು ತಿಳಿಸಿದ್ದಾರೆ. ಮಕ್ಕಳಿಗೆ ಮೊದಲ ಶಿಕ್ಷಕಿಯಾದ ತಾಯಿ ಮಗುವಿನ ಓರೆಕೋರೆಗಳನ್ನು ನಿರಂತರವಾಗಿ ತಿದ್ದುವುದರ ಮೂಲಕ ಕಲಿಸುತ್ತಾಳೆ. ಇಂತಹ ನಗರ ನಾಗರಿಕತೆಯಲ್ಲಿ ತಾಯಿಯ ಸ್ಥಾನಮಾನವೇನು, ಆಕೆಯ ಪಾತ್ರ ಎಂತಹದ್ದು ಎಂದು ಹೇಳುತ್ತಾ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವ ದಾರಿಯ ಮಧ್ಯೆ ತಾಯಿಯು ಮಗುವನ್ನು ತುಂಬ ಜೋಪಾನವಾಗಿ ಕೈ ಹಿಡಿದು ನಡೆಸುತ್ತಾಳೆ. ಅಲ್ಲದೆ ಅಂಗೈ ಅಗಲ ಜಾಗದ ಮನೆಯ ಒಳಗೆ ಪ್ರಾಪಂಚಿಕ ಜ್ಞಾನವನ್ನು ಮಗುವಿಗೆ ತುಂಬುತ್ತಾಳೆ. ಒಬ್ಬ ತಾಯಿ ತನ್ನ ಪರದಿಯಲ್ಲಿ ಈ ರೀತಿಯಾಗಿ ತನ್ನ ಮಗುವಿಗೆ ನಗರದ ಬಗೆಗಿನ ಎಚ್ಚರಿಕೆಯ ಜೀವನವನ್ನು ತಿಳಿಸುತ್ತಾಳೆ ಎಂದು ಕವಿ ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಇನ್ನು ನಾಲ್ಕನೇದು, ಕುಳಿತು ಕೆಮ್ಮುವ ಪ್ರಾಣಿ. ಇದಕ್ಕೆ ಆನ್ಸರ್, ಈ ವಾಕ್ಯವನ್ನು GS ಶಿವರುದ್ರಪ್ಪರವರು ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮುಂಬೈನಂತಹ ನಗರಗಳಲ್ಲಿ ಮಗುವಿಗೆ ತಂದೆ ಹೇಗೆ ಕಾಣಿಸುತ್ತಾನೆ ಎಂದು ತಿಳಿಸುವಾಗ ಮೇಲಿನ ವಾಕ್ಯ ಬಂದಿದೆ. ನಿರಂತರ ಒಂದಲ್ಲ ಒಂದು ಕೆಲಸದಲ್ಲಿ ನಿರತರಾಗುವ ತಂದೆ ಮಗುವಿಗೆ ದುಡಿಮೆಯ ಸಂಕೇತವಾಗಿ ಕಾಣುತ್ತಾನೆಯೇ ವಿನಃ ಒಬ್ಬ ಜೀವವಿರುವ ಮನುಷ್ಯನಂತೆ ಕಾಣುವುದಿಲ್ಲ. ಮಗು ಬೆಳಗ್ಗೆ ಏಳುವ ಹೊತ್ತಿಗೆ ಕಣ್ಮರೆಯಾಗುವ ತಂದೆ ಮತ್ತೆ ಮನೆಗೆ ಬರುವುದು ರಾತ್ರಿ, ಮಗು ಮಲಗಿದ ಮೇಲೆ ಸರಿ ಹೊತ್ತಿನಲ್ಲಿ. ತಂದೆ ನಿರಂತರವಾಗಿ ದುಡಿಯುವ ಒಂದು ಎತ್ತಿನಂತೆ ಭಾಸವಾಗುತ್ತಾನೆಯೇ ವಿನಃ ಪ್ರೀತಿ ವಾತ್ಸಲ್ಯಗಳನ್ನು ನೀಡುವ ಒಬ್ಬ ತಂದೆಯಂತೆ ಕಾಣುವುದಿಲ್ಲ. ಯಾವುದಾದರೂ ಒಂದು ರಜೆ ದಿನ ಕೆಲಸವಿಲ್ಲದ ಸಮಯದಲ್ಲಿ ತಂದೆ ಮನೆಯಲ್ಲಿ ಕಾಣುವುದುಂಟು. ಅದು ನಿರಂತರ ದುಡಿದು ಜರ್ಜರಿತಗೊಂಡ ಕೆಮ್ಮುವ ಒಂದು ಪ್ರಾಣಿಯಂತೆ ಮಗುವಿಗೆ ತಂದೆ ಕಾಣುತ್ತಾನೆ ಎಂದು ಕವಿ ತಂದೆಯ ನಗರ ಜೀವನವನ್ನು ಮಾರ್ಮಿಕವಾಗಿ ನುಡಿದಿದ್ದಾರೆ. ಇನ್ನು ಐದನೇದು, ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು. ಇದಕ್ಕೆ ಆನ್ಸರ್, ಈ ವಾಕ್ಯವನ್ನು GS ಶಿವರುದ್ರಪ್ಪರವರು ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಗರ ಪ್ರದೇಶದಲ್ಲಿ ಮಗು ಬೆಳೆದು ಪ್ರೌಢಾವಸ್ಥೆಗೆ ಬಂದು ಹೇಗೆ ಕಲಿಕೆಯಲ್ಲಿ ಭಾಗಿಯಾಗುತ್ತದೆ ಎಂಬುದನ್ನು ತಿಳಿಸುವಾಗ ಮೇಲಿನ ವಾಕ್ಯ ಬಂದಿದೆ. ಮುಂಬೈನಂತಹ ನಗರದಲ್ಲಿ ಮಗುವಿಗೆ ಕಲಿಕೆ ಪ್ರವೃತ್ತಿಯಲ್ಲಿ ತೊಡಗಲು ನಾನಾ ಮಾರ್ಗಗಳು ಗೋಚರಿಸುತ್ತವೆ. ಶಾಲಾ ಕಾಲೇಜುಗಳಲ್ಲಿ ಬಲವಂತವಾಗಿ ಕಲಿತಿದ್ದು, ರಸ್ತೆ ಮಧ್ಯ ನಾನಾ ಜಾಹೀರಾತುಗಳನ್ನು ನೋಡಿ ಕಲಿತಿದ್ದು, ರೇಡಿಯೋಗಳಿಂದ ಕೇಳಿ ಕಲಿತಿದ್ದೇ ವಿನಃ ತಾನಾಗಿಯೇ ಸ್ವತಃ ಜ್ಞಾನದಿಂದ ಕಲಿತದ್ದು ತುಂಬಾ ವಿರಳ. ಪ್ರಕೃತಿಯ ಮಧ್ಯೆ ಸಹಜವಾಗಿ ಕಲಿಯುವ ಪ್ರವೃತ್ತಿಗೆ ವಿರುದ್ಧವಾಗಿರುವ ಕಲಿಕೆಯಲ್ಲಿ ತೊಡಗುವ ನಗರದ ಮಕ್ಕಳಲ್ಲಿ ಕೇವಲ ಮಾನವ ಸಂಬಂಧಗಳಿಗೆ ವಿರುದ್ಧವಾಗಿ ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ತನ್ನ ವಕ್ರನೋಟವನ್ನು ಬೀರಬಲ್ಲ ಅಸಹಜ ಕಲಿಕೆಯಲ್ಲಿ ಮಕ್ಕಳು ತೊಡಗುತ್ತಾರೆ ಎಂದು ಕವಿ ತಿಳಿಸುವಾಗ ಮೇಲಿನ ವಾಕ್ಯ ಬಂದಿದೆ. ಇನ್ನು ಆರನೇದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು. ಇದಕ್ಕೆ ಆನ್ಸರ್, ಈ ವಾಕ್ಯವನ್ನು GS ಶಿವರುದ್ರಪ್ಪರವರು ಬರೆದಿರುವ ಮುಂಬೈ ಜಾತಕ ಎಂಬ
ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮಗುವಿನ ಯಾಂತ್ರಿಕ ಬದುಕನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ಮೇಲಿನ ವಾಕ್ಯವನ್ನು ತಿಳಿಸಿದ್ದಾರೆ. ನಗರ ಜೀವನದ ಅವಸರತೆಯನ್ನು ತಿಳಿಸುವ ಕವಿ ಆತುರದ ದುಡಿಮೆಯ ಯಾಂತ್ರಿಕ ಬದುಕನ್ನು ನೋಡಿ ಕಲಿಯುವ ಮಗು ತಾನೂ ಕೂಡ ಅದೇ ಜೀವನವನ್ನು ರೂಢಿಸಿಕೊಳ್ಳುತ್ತದೆ. ಯಾರದೋ ಅಂಗಿನಲ್ಲಿ ಬದುಕುವ ಮಗು ಒಂದೊಂದು ಕ್ಷಣವೂ ಕೂಡ ಬಿಡುವಿಲ್ಲದಂತೆ ಕಾರ್ಯಮಗ್ನವಾಗಿರುತ್ತದೆ. ಆದ್ದರಿಂದ ಅವಸರದಲ್ಲಿ ಎದ್ದು ಬಟ್ಟೆ ಧರಿಸುವ ಸಮಯವೂ ಸಿಗದೆ ಮೈಯನ್ನು ಬಟ್ಟೆಯಲ್ಲಿ ತುರುಕಿ ಓಡುವ ಸ್ಥಿತಿ ಮಗುವಿನದ್ದು. ಬಸ್ಸನ್ನೋ ರೈಲನ್ನೋ ಹಿಡಿಯುವ ಸಲುವಾಗಿ ಈ ರೀತಿ ಬದುಕುವುದು ಅನಿವಾರ್ಯವಾಗಿದೆ ಎಂದು ಮಗುವಿನ ಸ್ಥಿತಿಯನ್ನು ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯವನ್ನು ಕವಿ ತಿಳಿಸಿದ್ದಾರೆ. ಇನ್ನು ಒಂದು ಹೂ ಹೆಚ್ಚುಗೆ ಇಡುತ್ತೇನೆ, ಎಷ್ಟು ಸಲವಮ್ಮ ಹೇಳುವುದು ನಿನಗೆ. ಆನ್ಸರ್: ಈ ವಾಕ್ಯವನ್ನು ಲಲಿತಾ ಸಿದ್ದಬಸವಯ್ಯರವರು ಬರೆದಿರುವ ಕವಿತೆ 2006 ಎಂಬ ಕವನ ಸಂಕಲನದಿಂದ ಆಯ್ದುಕೊಂಡ ಒಂದು ಹೂ ಹೆಚ್ಚುಗೆ ಇಡುತ್ತೇನೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಫೋನ್ ರಿಂಗಣಿಸುತ್ತಿದ್ದಾಗ ಅದನ್ನು ಎತ್ತಲು ಭಯಪಟ್ಟ ಮುದುಕಿ ತನ್ನ ಮಗ ಏನನ್ನಬಹುದು ಎಂದು ನೆನೆಸಿಕೊಳ್ಳುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಅನಾಥ ಸ್ಥಿತಿಯನ್ನು ಅನುಭವಿಸುತ್ತಿದ್ದ ಮುದುಕಿಗೆ ತನ್ನ ಭಾವನೆಗಳನ್ನು ಹೇಳಿಕೊಳ್ಳಲು ಇರುವ ಏಕೈಕ ವ್ಯಕ್ತಿ ಎಂದರೆ ಅದು ಆಕೆಯ ಪತಿಯಾದ ಮುದುಕನೇ. ಆದರೆ ಆತ ಅಸ್ಸಾಂನಲ್ಲಿ ಇರುವುದರಿಂದ ಕೇವಲ ಫೋನಿನ ಮೂಲಕ ಮಾತಾಡಬೇಕು. ಆದರೆ ಅದಕ್ಕೂ 101 ಅಡೆತಡೆ. ಫೋನು ರಿಂಗಾಗುತ್ತಲೇ ಇದ್ದರೂ ಯಾರೂ ಕೂಡ ಸ್ವೀಕರಿಸುತ್ತಿಲ್ಲ. ಮುದುಕಿ ಫೋನಿನ ಬಳಿಗೆ ಬಂದು ಅಡುಗೆ ಮನೆ ಬಳಿ ಹಾಗೂ ಸ್ಟಡಿ ರೂಮಿನ ಬಳಿ ನಿಂತು ನೋಡುತ್ತಾಳೆ. ಯಾರಾದರೂ ಫೋನ್ ಎತ್ತಬಾರದೆ ಎಂದು ಕಾತರಿಸುತ್ತಾಳೆ. ತಾನೇ ಫೋನ್ ಎತ್ತಲು ಭಯ. ಬೇರೆಯವರಾಗಿದ್ದರೆ ಮಗ ಗದರುತ್ತಾನೆ. ಎಷ್ಟು ಸಲವಮ್ಮ ನಿನಗೆ ಹೇಳುವುದು ಫೋನ್ ಎತ್ತಬೇಡವೆಂದು ಎಂದು ಗದರುತ್ತಾನೆ. ಆದ್ದರಿಂದ ಗೊಂದಲ ತಳಮಳದಲ್ಲಿ ಮುದುಕಿ ಕಾಯುತ್ತಿರುತ್ತಾಳೆ. ಆ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಇನ್ನು ಎರಡನೇದು, ಅಲ್ಲಿಯ ಮಾತು ಅವನಿಗೆ ಸಸೆ ಮೀರಬಾರದು. ಇದಕ್ಕೆ ಆನ್ಸರ್: ಈ ವಾಕ್ಯವನ್ನು ಲಲಿತಾ ಸಿದ್ದಬಸವಯ್ಯರವರು ಬರೆದಿರುವ ಕವಿತೆ 2006 ಎಂಬ ಕವನ ಸಂಕಲನದಿಂದ ಆಯ್ದುಕೊಂಡ ಒಂದು ಹೂ ಹೆಚ್ಚುಗೆ ಇಡುತ್ತೇನೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ತಂದೆ ತಾಯಿಗಳನ್ನು ಮುಪ್ಪಿನಲ್ಲಿ ನೋಡಿಕೊಳ್ಳುವುದನ್ನು ಕೇವಲ ಕರ್ತವ್ಯಕ್ಕಷ್ಟೇ ಸೀಮಿತ ಮಾಡಿಕೊಂಡಿರುವ ಮಕ್ಕಳು ಆ ವೃದ್ಧ ದಂಪತಿಗಳನ್ನು ಹಂಚಿಕೊಂಡಿದ್ದಾರೆ. ಆ ಹಿರಿಯ ಜೀವಗಳೆರಡು ಹೇಗೆ ಆತ್ಮೀಯ ಒಡನಾಟವಿಲ್ಲದೆ ತಳಮಳಿಸುತ್ತಿವೆ ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ತಾಯಿ ಹಿರಿಯ ಮಗನೊಡನೆ ಇಲ್ಲಿ ಕರ್ನಾಟಕದಲ್ಲಿದ್ದಾಳೆ. ಆಕೆಗೆ ಗೊತ್ತಿರುವ ಭಾಷೆ. ಮಗ ಸೊಸೆ ಹೊರಗೆ ಹೋದಾಗಲಾದರೂ 4 ಮಾತನಾಡಿ ಬಾಯಿ ಚಪ್ಪಲ ತಿರಿಸಿಕೊಳ್ಳುತ್ತಾಳೆ. ಆದರೆ ಮುದುಕ ದೂರದ ಅಸ್ಸಾಮಿನಲ್ಲಿ ಕಿರಿಯ ಮಗನೊಡನೆ ಇದ್ದಾನೆ. ಆತ ಮಾತಿಗಾಗಿ ಹಾತೊರೆಯುತ್ತಾನೆ. ಅದನ್ನು ತಿಳಿದ ಮುದುಕಿ ದುಃಖ ಪಡುತ್ತಾಳೆ. ಇನ್ನು ಮೂರನೇದು, ಮಾತೆ ಮರೆತು ಹೋಗಿದೆ ಕಣೆ. ಇದಕ್ಕೆ ಆನ್ಸರ್: ಈ ವಾಕ್ಯವನ್ನು ಲಲಿತಾ ಸಿದ್ದಬಸವಯ್ಯರವರು ಬರೆದಿರುವ ಕವಿತೆ 2006 ಎಂಬ ಕವನ ಸಂಕಲನದಿಂದ ಆಯ್ದುಕೊಂಡ ಒಂದು ಹೂ ಹೆಚ್ಚುಗೆ ಇಡುತ್ತೇನೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮಕ್ಕಳು ತಂದೆ ತಾಯಿಯನ್ನು ಹಂಚಿಕೊಂಡು ಒಬ್ಬರನ್ನು ಕರ್ನಾಟಕದಲ್ಲಿ ಮತ್ತೊಬ್ಬರನ್ನು ಅಸ್ಸಾಮಿನಲ್ಲಿ ಇದ್ದ ಪರಿಸ್ಥಿತಿಯಲ್ಲಿ ಅಸ್ಸಾಮಿನಲ್ಲಿದ್ದ ಮುದುಕಿಯೊಂದಿಗೆ ಮಾತನಾಡುತ್ತಾ ಮೇಲಿನ ವಾಕ್ಯವನ್ನು ಹೇಳಿದ್ದಾಗಿದೆ. ಕಿರಿಯ ಮಗನೊಂದಿಗೆ ಅಸ್ಸಾಂನಲ್ಲಿದ್ದ ಮುದುಕನಿಗೆ ಮಾತನಾಡಲು ಯಾರೂ ಸಿಗದೆ ಕರ್ನಾಟಕದಲ್ಲಿರುವ ತನ್ನ ಹೆಂಡತಿಯೊಂದಿಗೆ ಯಾವಾಗಲೂ ಮಾತನಾಡಲು ಆತೊರೆಯುತ್ತಾನೆ. ಆದರೆ ಇಲ್ಲಿ ಮುಕ್ತವಾಗಿ ಫೋನಿನಲ್ಲಿ ಮಾತನಾಡಲು 106 ಅಡೆತಡೆಗಳು. ಆದ್ದರಿಂದ ಅಸ್ಸಾಂ ಭಾಷೆ ಬಾರದ ಮುದುಕ ಮಗ ಸೊಸೆ ಬೆಳಗ್ಗೆ ಮನೆ ಬಿಟ್ಟರೆ ಮತ್ತೆ ಕೆಲಸದಿಂದ ಮನೆಗೆ ಹಿಂತಿರುಗುವುದು ಸಂಜೆ ಕತ್ತಲಾದ ಬಳಿಕವೇ. ಅಲ್ಲಿಯವರೆಗೆ ಮುದುಕನೊಬ್ಬನೇ ಮನೆಯಲ್ಲಿ ಕಾಲ ಕಳೆಯಬೇಕು. ಆ ಸಂದರ್ಭದಲ್ಲಿ ಮಾತನಾಡಲು ಹಾತೊರೆಯುವ ಆತ ಹೆಂಡತಿಗೆ ಫೋನ್ ಮಾಡಿ ಮಾತೆ ಮರೆತು ಹೋಗಿದೆ ಕಣೆ, ಮಾತಾಡು ಎಂದು ಗೋಗರಿಯುತ್ತಾನೆ. ಆ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಇನ್ನು ನಾಲ್ಕನೇದು, ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ. ಇದಕ್ಕೆ ಆನ್ಸರ್: ಈ ವಾಕ್ಯವನ್ನು ಲಲಿತಾ ಸಿದ್ದಬಸವಯ್ಯರವರು ಬರೆದಿರುವ ಕವಿತೆ 2006 ಎಂಬ ಕವನ ಸಂಕಲನದಿಂದ ಆಯ್ದುಕೊಂಡ ಒಂದು ಹೂ ಹೆಚ್ಚುಗೆ ಇಡುತ್ತೇನೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ಮುದುಕಿ ತನಗೆ ತಾನೇ ತನ್ನ ಮೊಮ್ಮಗಳ ಬಗ್ಗೆ ತನ್ನ ಮನಸ್ಸಿನಲ್ಲಿ ಅಂದುಕೊಂಡ ಮಾತಾಗಿದೆ. ಮನೆಯಲ್ಲಿ ಫೋನ್ ರಿಂಗಾಗುತ್ತಲೇ ಇತ್ತು. ಅದು ಮುದುಕ ಫೋನ್ ಇರಬೇಕು ಎಂದು ಮುದುಕಿಯ ಅನಿಸಿಕೆ. ಆ ಮುದುಕಿಗೆ ಮಾತನಾಡಲು ಜೀವ ಎಳೆಯುತ್ತಿದೆ. ಆದರೆ ಯಾರೂ ಕೂಡ ಬಂದು ಫೋನ್ ತೆಗೆಯುತ್ತಿಲ್ಲ. ಕೊನೆಗೆ ಇಳಿ ವಯಸ್ಸಿನಲ್ಲೂ ಕೂಡ ಕಷ್ಟಪಟ್ಟು ಮಂಡಿಯನ್ನು ಅದುಮುತ್ತಾ ಮಹಡಿ ಹತ್ತಿ ಕಂಪ್ಯೂಟರ್ನಲ್ಲಿ ಮುಳುಗಿದ್ದ ಮೊಮ್ಮಗಳನ್ನು ಕಾಡಿ ಬೇಡಿ ಫೋನ್ ತೆಗೆಯುವ ಸಾಹಸ ಮಾಡಿದಾಗ ಅಜ್ಜಿಯ ಬಗ್ಗೆ ಗೊಣಗುತ್ತಲೇ ಬಂದ ಮೊಮ್ಮಗಳು ಫೋನ್ ಎತ್ತಿ ರಾಂಗ್ ನಂಬರ್ ಎಂದು ಕುಕ್ಕಿದಾಗ ಅಜ್ಜಿ ಅನುಮಾನ. ಈಕೆ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ ಎನ್ನೋ ಅತ್ತ ಮುದುಕನೇ ಇರಬೇಕು ಎಂದು ಚಡಪಡಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಇನ್ನು ಐದನೇದು, ಒಂದು ಹೂ ಹೆಚ್ಚುಗೆ ಇಡುತ್ತೇನೆ ನಿನ್ನ ಗಟ್ಟಿ ಪಾದಕ್ಕೆ. ಈ ವಾಕ್ಯವನ್ನು ಲಲಿತಾ ಸಿದ್ದಬಸವಯ್ಯರವರು ಬರೆದಿರುವ ಒಂದು ಹೂ ಹೆಚ್ಚುಗೆ ಇಡುತ್ತೇನೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ಮುದುಕಿಯು ದೇವರಲ್ಲಿ ಕೇಳಿಕೊಂಡಿದ್ದಾಗಿದೆ. ಬೇರ್ಪಟ್ಟ ಎರಡು ಹಿರಿಯ ಜೀವಗಳ ಭಾವನಾತ್ಮಕ ಸಂಬಂಧ ಎಂತಹದ್ದು ಎಂದು ಇಲ್ಲಿ ತಿಳಿದು ಬರುತ್ತದೆ.
ಆ ಕಡೆ ಅಸ್ಸಾಂನಲ್ಲಿರುವ ಮುದುಕನ ಮನೆಯಲ್ಲಿ ಮಗ ಸೊಸೆ ಬೆಳಗ್ಗೆ 9ಕ್ಕೆ ಮನೆ ಬಿಟ್ಟರೆ ಮತ್ತೆ ಬರುವುದು ಸಂಜೆಯೇ. ಆದ್ದರಿಂದ ಮಾತನಾಡಲು ಮುದುಕಿಗೆ ಫೋನ್ ಮಾಡುತ್ತಾನೆ. ಮುದುಕನಿಗೆ ಮಾತನಾಡಲು ಯಾವುದೇ ಅಡೆತಡೆ ಇರುವುದಿಲ್ಲ. ಆದರೆ ಮುದುಕಿ ಕರ್ನಾಟಕದಲ್ಲಿ ಇದ್ದು ಇಲ್ಲಿ ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದೇ ಇರುತ್ತಾರೆ. ಆದ್ದರಿಂದ ಹೊರಗಡೆ ಹೋಗುವ ಮಗ ಸೊಸೆ ಎಲ್ಲರಿಗೂ ಕೂಡ ದೇವರು ಏನಾದರೂ ಒಂದು ಕೆಲಸವನ್ನು ದಯಪಾಲಿಸಲಿ, ಮನೆಗೆ ಸ್ವಲ್ಪ ತಡವಾಗಿ ಬಂದರೆ ತಾನು ಮುದುಕನ ಜೊತೆ ಮಾತನಾಡಬಹುದೆಂದು ದೇವರಿಗೆ ಬೇಡಿಕೊಳ್ಳುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ. ಇನ್ನು 6ನೇದು, ಇನ್ನೊಂದು ಸೇರ್ಪಡೆ ಆ ಲೀಲ ಮಾತ್ರನಿಗೆ. ಈ ವಾಕ್ಯವನ್ನು ಲಲಿತಾ ಸಿದ್ದಬಸವಯ್ಯರವರು ಬರೆದಿರುವ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ಮುದುಕಿ ದೇವರಿಗೆ ಸಲ್ಲಿಸಿದ ಹೂವಿನ ಸನ್ನಿವೇಶದಲ್ಲಿ ಕವಯಿತ್ರಿ ಮೇಲಿನ ಮಾತನ್ನು ಹೇಳಿದ್ದಾಗಿದೆ. ಫೋನ್ ಎತ್ತಿ ಮುದುಕನ ಬಳಿ ಮಾತನಾಡುವ ಆಕೆ ಈ ಹೊತ್ತು ಸೊಸೆಗೊಂದು ಹೊರಗಿನ ಕೆಲಸ ಬಂದು ಅವಳು ಹೊರಗೆ ಹೋಗುವಂತಾದರೆ ನೆಮ್ಮದಿಯಾಗಿ ಮುದುಕನೊಡನೆ 4 ಮಾತನಾಡಬಹುದೆಂದು ಅವಳಿಗೊಂದು ಕೆಲಸ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾಳೆ. ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ನಿನ್ನ ಗಟ್ಟಿಪಾದಕ್ಕೆ ಎಂದು ಪ್ರಾರ್ಥಿಸುವ ಅವಳ ಪ್ರಾರ್ಥನೆ ಆಗಲೇ ಬಂದು ಬಿದ್ದಿರುವ ಅಗಣಿ ಮೊರೆಗಳ ಬಟ್ಟಲಿಗೆ ಇನ್ನೊಂದು ಸೇರ್ಪಡೆ ಆ ಲೀಲ ಮಾತ್ರನಿಗೆ ಎಂದು ಮೇಲಿನ ವಾಕ್ಯದಂತೆ ಪ್ರಸ್ತಾಪಿಸಲಾಗಿದೆ. ಇದಿಷ್ಟು ನಿಮ್ಮ ಪೋಯಮ್ ಸೈಡಲ್ಲಿ ಬರುವಂಥ ಇಂಪಾರ್ಟೆಂಟ್ ಸಂದರ್ಭ ಕ್ವೆಶನ್ಸ್ ವಿತ್ ಆನ್ಸರ್.